ನವರಾತ್ರಿ ಶುಭಾಶಯಗಳು. ಇಂದು ನಾವು ಮೊದಲ ದಿನದ ದೇವಿ ಶೈಲಪುತ್ರಿಯ ಬಗ್ಗೆ ಕಲಿಯೋಣ. ಅವಳ ಕತೆ ಪ್ರೀತಿ ಮತ್ತು ಹೊಸ ಆರಂಭದ ಬಗ್ಗೆ ಇದೆ. ಒಂದಾನೊಂದು ಕಾಲದಲ್ಲಿ ದಯೆಯ ರಾಜ್ಕುಮಾರಿ ಸತಿ ಇದ್ದಳು. ಅವಳು ತುಂಬಾ ಸೌಮ್ಯವಾದ ದೇವರಾದ ಶಿವನನ್ನ ಪ್ರೀತಿಸುತ್ತಿದ್ದಳು. ಅವರು ಎತ್ತರದ ಪರ್ವತಗಳಲ್ಲಿ ಸರಳ ಜೀವನ ನಡೆಸುತ್ತಿದ್ದರು. ಸತಿಯ ತಂದೆ ಒಬ್ಬ ಶಕ್ತಿಶಾಲಿ ರಾಜ, ತುಂಬಾ ಅಹಂಕಾರಿಯಾಗಿದ್ದನು ಮತ್ತು ಶಿವನನ್ನು ಇಷ್ಟಪಡುತ್ತಿರಲಿಲ್ಲ. ಅವನು ಒಂದು ದೊಡ್ಡ ಯಜ್ಞವನ್ನು ಮಾಡಿದಾಗ ಅವನು ಸತಿ ಮತ್ತು ಶಿವನನ್ನು ಬಿಟ್ಟು ಎಲ್ಲರನ್ನೂ ಆಹ್ವಾನಿಸಿದನು. ಆಹ್ವಾನವಿಲ್ಲದಿದ್ದರೂ ಸತಿ ಧೈರ್ಯದಿಂದ ತನ್ನ ತಂದೆಯ ಯಜ್ಞಕ್ಕೆ ಹೋದಳು. ಅಲ್ಲಿ ತನ್ನ ತಂದೆ ಶಿವನಿಗೆ ಅವಮಾನ ಮಾಡಿದ್ದನ್ನು ಕಂಡು ಅವಳಿಗೆ ತುಂಬಾ ದುಃಖವಾಯಿತು. ದುಃಖದಿಂದ ಅವಳು ತನ್ನ ದೇಹವನ್ನು ತ್ಯಾಗ ಮಾಡಲು ಯಜ್ಞದ ಬೆಂಕಿಯೊಳಗೆ ಹೋದಳು. ಆದರೆ ಒಂದು ಮಾಂತ್ರಿಕ ವಿಷಯ ನಡೆಯಿತು. ಸತಿ ತುಂಬಾ ಪವಿತ್ರ ಮತ್ತು ದಯೆಯುಳ್ಳವಳಾಗಿದ್ದರಿಂದ ಅವಳ ಆತ್ಮವು ಸುಂದರವಾದ ಹೊಸ ದೇವಿಯಾಗಿ ಪುನರ್ಜನ್ಮ ಪಡೆಯಿತು. ಅವಳು ಬಲಿಷ್ಠ ಮತ್ತು ಶಾಂತವಾದ ಪರ್ವತಗಳಿಂದ ಜನಿಸಿದಳು ಮತ್ತು ಅವಳಿಗೆ ಶೈಲಪುತ್ರಿ ಎಂದು ಹೆಸರಿಡಲಾಯಿತು. ಅದರ ಅರ್ಥ ಪರ್ವತಗಳ ಮಗಳು.